ಹಲೋ ಅಕ್ಕ, ನಾನು ಕೇಳಿಸ್ಕೊಂಡಿದ್ದು ನಿಜಾನಾ? ಅಲ್ಲೇನೋ ಬೇಜಾನ್ ಸೆಂಟಿಮೆಂಟ್ ಸೀನ್ ನಡೀತಿರೋ ಹಾಗಿದೆ. ಸೆಂಟಿಮೆಂಟೋ ಕಾಮಿಡಿನೋ ಒಂದು ಅರ್ಥ ಆಗ್ತಾ ಇಲ್ಲ ಕಣೆ. 16 ವರ್ಷದ ನಂತರ ತಾಯಿ ಮಗಳು ಸೇರ್ತಾರಲ್ಲ, ಹಾಗ ಆಡ್ತಾ ಇದ್ದಾರೆ ಇಲ್ಲಿ. ಇವರಿಬ್ರನ್ನು ನೋಡ್ತಾ ಇದ್ರೆ ನನ್ನ ಬ್ಲಡ್ ಪ್ರೆಷರ್ ಮೇಲೇರುತ್ತೆ ಕಣೆ. ನನ್ನ ಜೀವನದಲ್ಲಿ ನಾನು ದ್ವೇಷಿಸೋ ಒಂದೇ ಒಂದು ಹೆಣ್ಣು ಅಂದರೆ ಈ ಪಾರ್ವತಿ ಅನ್ಕೊಂಡಿದ್ದೆ. ಇವಳ ಜೊತೆ ಈ ತಿರುಬೋಕಿನೂ ಸೇರ್ಕೊಂಡ್ಬಿಟ್ಲಲ್ಲ. ಅವರಿಬ್ರು ಆಡ್ತಿರೋದನ್ನ ನೋಡಿದ್ರೆ ಕಾರ್ ಬಿಟ್ಟು ಸಾಯಿಸ್ಬಿಡೋಣ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲೆ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ನಾವೀಗಿರೋ ಪರಿಸ್ಥಿತಿನಲ್ಲಿ ಆ ಮುದಿ ಶತ್ರುನ ಏನು ಮಾಡೋಕ್ಕಾಗಲ್ಲ. ಆದರೆ ಇವಳಿದಾಳಲ್ಲ, ಈ ಮನೆ ಕೆಲಸದವಳು, ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಕ್ಷಣ ಕ್ಷಣಕ್ಕೂ ನಾನು ಬದುಕಿರೋದೇ ತಪ್ಪು ಅಂತ ಅವಳಿಗನ್ನಿಸ್ಬೇಕು. ಸಾಯೋದಕ್ಕೂ ಕೂಡ ನಮ್ಮ ಕೈ ಕಾಲು ಹಿಡ್ಕೊಂಡು ಬೇಡ್ಕೋಬೇಕು ಅವಳು. ನನ್ನ ಆಸೆನೂ ಅದೇ ಕುಮುದ. ಆ ದರಿದ್ರದವಳು ನನ್ನ ಗೊಂಬೆ ಜೀವನದಿಂದ ಮೊದಲು ದೂರ ಹೋಗ್ಬೇಕು. ಅವಳು ಎಷ್ಟು ಧೈರ್ಯ ಇದ್ರೆ ನನ್ನ ವೈರಿ ನೋಡೋದಕ್ಕೆ ಇಲ್ಲಿವರೆಗೂ ಬರ್ತಾಳೆ. ತಿನ್ನೋದು ನನ್ನ ಮನೆ ಅನ್ನ, ನಗೋದು ಮಾತಾಡೋದು ನಗ್ಸೋದು ನನ್ನ ವೈರಿನ. ಎಲ್ಲಿಗೆ ಹೋಗ್ತಾಳಕ್ಕ ಅವಳು? ಎಲ್ಲಿಗೆ ಹೋದ್ರೂ ಮತ್ತೆ ನಿಮ್ಮ ಮನೆಗೆ ವಾಪಸ್ ಬಂದೇ ಬರ್ತಾಳೆ ತಾನೆ. ಆಗ ಅವಳು ಗ್ರಹಚಾರ ಬಿಡಿಸು. ಇನ್ನೊಂದು ಮಾತು, ಯಾವುದೇ ಕಾರಣಕ್ಕೂ ನೀನು ತಪ್ಪು ಮಾಡ್ತಿರೋ ಹಾಗೆ ಗೊಂಬೆ ಮುಂದೆ ಕಾಣಿಸ್ಕೋಬೇಡ ಅಕ್ಕ, ಗೊತ್ತಾಯ್ತಾ? ಓಕೆ ಬಾಯ್. ಅಯ್ಯೋ, ಅದ್ಯಾಕೆ ಕೇಳ್ತೀರಾ? ನಾವೆಲ್ಲ ನಿದ್ದೆ ನಿದ್ದೆ ಅಂತ ಬಡ್ಕೊಳ್ತಿದ್ರೆ ಅಕ್ಕ ಬಂದ್ಬಿಟ್ಟು ಯಾರಾದ್ರೂ ನಿದ್ದೆ ಮಾಡಿದ್ರೆ ಒಬ್ಬೊಬ್ಬರನ್ನು ಕೊಂದು ಬಿಡ್ತೀನಿ ಅಂತಿದ್ಲು. ಅಕ್ಕನ್ಗೆ ಎದ್ರಕೊಂಡು ನಾವ್ ಯಾರು ನಿದ್ದೆನೇ ಮಾಡಿರ್ಲಿಲ್ಲ. ಅಕ್ಕ ಮತ್ತೆ ಅವರು ಅವತ್ ಎಷ್ಟು ನಗಾಡ್ತಿದ್ರು ಗೊತ್ತಾವ? ಯಾರ ದೃಷ್ಟಿನೂ ಅವ್ರ ಮ್ಯಾಗ ಬೀಳ್ದೆ ಇರ್ಲಿ ಅಂತ ನಾನು ದೇವ್ರನ್ನ ಬೇಡ್ಕೊಳ್ದೆ. ಒಂದೊಂದ್ಕಿತ ಅವ್ರ ಅಕ್ಕನ ಮಾತಿಗೆ ಹೆದ್ರೋದ್ ನೋಡಿ ಎಷ್ಟು ನಗು ಬರುತ್ತೆ ಗೊತ್ತಾವ? ಪಾಪ ಅಕ್ಕನ ಮಾತಿಗೆ ಅವರು ಏನೂ ಮಾತಾಡಲ್ಲ, ಹ್ಞೂ ಅಂತಿರ್ತಾರೆ. ಅವರಿಬ್ರು ತುಂಬಾ ಪ್ರೀತಿ ಮಾಡ್ತಾರವ. ನಿನ್ನ ಸಂತೋಷಕ್ಕಿಂತ ಬೇರೆಯವ್ರ ಸಂತೋಷನೇ ನೋಡಿ ಎಷ್ಟು ಸಂತೋಷ ಪಡ್ತೀಯಲ್ಲ. ದೇವ್ರದ್ ಎಂಥ ಮನ್ಸು ಕೊಟ್ಟಿದ್ದಾನೆ ಮಗಳೇ ನಿನಗೆ. ನನ್ನ ತಾತಮ್ಮನೂ ಯಾವಾಗಲೂ ಹೇಳ್ತಿತ್ತು, ಮನ್ಸನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ನೋಡೋದೆಲ್ಲ ಚೆನ್ನಾಗಿರುತ್ತಂತೆ. ನಿನ್ನ ತಾತಮ್ಮ ದೇವತೆ ಕಣೆ. ಎಂಥ ಒಳ್ಳೊಳ್ಳೆ ಮಾತುಗಳು ಕಲಿಸಿದಾಳೆ ನಿನಗೆ, ಎಂಥ ಸಂಸ್ಕಾರ ಕೊಟ್ಟಿದ್ದಾಳೆ. ನಿನ್ನ ನೋಡ್ತಾ ಇದ್ರೆ ಮನಸ್ಸು ತುಂಬಿ ಬರುತ್ತೆ. ನಿನ್ನ ಮಾತು ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ. ಏನ್ ಮಗಳೇ ಇದು? ಏನೂ ಇಲ್ಲ ಅವ. ಅದು ಅಕ್ಕ ಗಿರ್ಗಿಟ್ಲ ಆಡ್ಸುವಾಗ ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ಲು, ಅದು ಅಷ್ಟೇ. ಚಿನ್ನು, ನಿನಗೆ ಏನು ಬರುತ್ತೆ ಅದನ್ನಷ್ಟೇ ಮಾಡು. ನಿನಗೆ ಸುಳ್ಳು ಹೇಳಕ್ ಬರೋದಿಲ್ಲ. ಸುಳ್ಳು ಹೇಳಬೇಡ, ನಿಜ ಹೇಳು. ಏನದು? ನಿಜವಾಗ್ಲೂ ಕಣವ, ಅಕ್ಕನೇ. ಗೊಂಬೆನ ಕಲ್ಪನಾನ? ನಿಜ ಹೇಳು ಮಗಳೇ. ಕಲ್ಪನಾ ನಿನ್ನ ಸರಿಯಾಗಿ ನಡೆಸ್ಕೊತಾ ಇದ್ದಾಳಲ್ವಾ? ಹ್ಞೂ ಅವ್ವ, ಅವ್ರು ಚೆನ್ನಾಗೇ ನೋಡ್ಕೊಳ್ತಾರೆ ನನ್ನ. ಅವ್ರು ಏನು ಅನ್ನೋಕ್ಕಿಲ್ಲ. ಹಾವಿಗೆ ಹಾಲೆರೆದ್ರೆ ಅದು ಕೊಡೋದು ವಿಷಾನೇ ಹೊರತು ಅಮೃತ ಅಲ್ಲ. ನಾನು ಆ ಕುಟುಂಬದವಳೆ. ಎಲ್ಲ ಹೇಗೆ ಹೇಗೆ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಅದರಲ್ಲೂ ಕಲ್ಪನಾ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ ಅವ್ವ, ನೀವು ಅನ್ಕೊಂಡಂಗೆ ಏನೂ ಇಲ್ಲ. ನೀವು ಅನ್ಕೊಂಡಂಗೆ ಅವ್ರು ಕೆಟ್ಟೋರಲ್ಲ ಅವ್ವ, ತುಂಬ ಒಳ್ಳೆಯವರೇ. ಅವ್ರ ಮಾತು ಕಠಿಣವಾಗಿರೋದಕ್ಕೆ ಎಲ್ಲರೂ ಅವ್ರನ್ನ ಕೆಟ್ಟವರು ಅಂದ್ಕೊಳ್ತಾರೆ. ಆದರೆ ಅವ್ರು ತುಂಬ ಒಳ್ಳೆಯವರು ಅವ್ವ. ಅದೆಲ್ಲ ಬಿಡಿ. ನೋಡಿ,
ಇನ್ಮ್ಯಾಕ್ ನೀವು ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಬೇಕು, ಮಾತ್ರೆನ ತಗೊಳ್ಬೇಕು, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ನಾನು ಕೆಟ್ಟೋಲಾಯ್ತೀನಿ ಅಷ್ಟೇ. ಬಂಗಾರ ಬಂಗಾರನೇ, ಅದು ಯಾವತ್ತೂ ಕಾಗೆ ಬಂಗಾರ ಆಗಕ್ಕೆ ಸಾಧ್ಯ ಇಲ್ಲ. ಹೋಗವ್ವ, ನೀವು ಸುಮ್ಮನೆ ಏನೇನೋ ಹೇಳಿ ಈ ಥರ ಮಾತು ಮರೆಸ್ಬೇಡಿ. ನೀವು ಸರಿಯಾಗಿ ಮಾತ್ರೆ ತಗೊಳ್ಬೇಕು ಅಷ್ಟೇ. ಸರಿ, ತಗೋತೀನಿ. ಸರಿ ಕಣವ್ವ, ಗೊತ್ತಾಯ್ತು. ನಾನು ಹೋಗಿ ಬರ್ತೀನಿ. ಬರ್ತೀನವ್ವ. ನೋಡು ಮಗಳೇ, ನಿಂಗೇನಾದರೂ ಕಷ್ಟ ಅಂತ ಆದರೆ, ಏನಾದರೂ ತೊಂದರೆ ಆದರೆ ನಿಮ್ಮಮ್ಮ ಅಂತ ನಾನಿದ್ದೀನಿ, ಮರಿಬೇಡ. ಎಲ್ಲಿಗೆ ಹೋಗಿತ್ತೋ ಅಮ್ಮವ್ರ ಸವಾರಿ? ಏಯ್, ನಿನ್ನೆ ಕೇಳ್ತಿರೋದು, ಎಲ್ಲಿಗೆ ಹೋಗಿದೆ? ನಿನಗೆ ತಿಂದನ್ನ ಜೀರ್ಣ ಆಗಲ್ಲ ಅನ್ಸುತ್ತೆ. ಬೆಳಗ್ಗೆ ತಾನೇ ಆ ಹುಡುಗಿನ ಅಳಿಸಿದ್ಯಾ, ಇನ್ನೂ ಸಮಾಧಾನ ಆಗಿಲ್ವಾ ನಿನಗೆ? ನೀನ್ ಮಾತಾಡ್ಬೇಡ ಕೈಲಾಶ್. ನಾನು ಏನ್ ಕೇಳ್ತಾ ಇದ್ದೀನಿ, ಯಾಕೆ ಕೇಳ್ತಾ ಇದ್ದೀನಿ ಅನ್ನೋದು ಇವಳಿಗೆ ಚೆನ್ನಾಗಿ ಗೊತ್ತು. ಇವಳು ಮಾತಾಡ್ಲಿ. ಏಯ್, ಎಲ್ಲಿಗೆ ಹೋಗಿದೆ? ಅದು ದೇವಸ್ಥಾನಕ್ಕೆ ಹೋಗಿದ್ದೆ ಅವ್ವ. ಓಹೋ, ದೇವಸ್ಥಾನಕ್ಕೆ ಹೋಗಿದ್ಯಾ? ಯಾವ ದೇವರ ಆಶೀರ್ವಾದ ತಗೊಳಕ್ ಹೋಗಿದ್ದೆ? ಆಶೀರ್ವಾದ ತಗೊಳಕ್ ಹೋಗಿದ್ಯಾ ಅಥವಾ ದೇವ್ರ ಹತ್ರ ನನ್ನ ಮೇಲೆ ಕಂಪ್ಲೇಂಟ್ ಮಾಡಕ್ ಹೋಗಿದ್ಯೋ? ಕಲ್ಪನಾ, ಚುಚ್ಚಿ ಮಾತಾಡೋದನ್ನ ನಿಲ್ಸು. ನಾನು ಚುಚ್ಚು ಮಾತಾಡ್ತಿದ್ದೀನ? ಏನಂತ ಚುಚ್ಚು ಮಾತಾಡ್ತಾ ಇದ್ದೀನಿ? ಇವಳನ್ನೇ ಕೇಳು, ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ನನ್ನ ವೈರಿ ಹತ್ರ ಹೋಗಿದ್ಲೋ ಇಲ್ವೋ ಅಂತ. ಈ ಮನೆ ವಿಷಯ ಕದ್ದು ಮುಚ್ಚಿ ಮಾತಾಡೋದಕ್ಕೆ ಇವ್ರ ಮೀಟಿಂಗು ಪಾರ್ಕಲ್ಲಿ ನಡೆಯುತ್ತೆ. ದೇವಸ್ಥಾನಕ್ಕೆ ಹೋಗಿದ್ಲಂತೆ, ದೇವಸ್ಥಾನಕ್ಕೆ. ಹಸಿ ಸುಳ್ಳು. ಇವತ್ತು ಸುಳ್ಳು ಹೇಳ್ತಾಳೆ, ನಾಳೆ ಕಳ್ತನ ಮಾಡ್ತಾಳೆ, ನಾಳಿದ್ದು ನನ್ನ ತಲೆ ಮೇಲೋ ನನ್ನ ಮಗಳ ತಲೆ ಮೇಲೋ ಚಪ್ಪಡಿ ಕಲ್ಲು ಹಾಕ್ತಾಳೆ. ಇಂಥವಳು ನಿನ್ನ ಮಗಳು ಅಲ್ವಾ? ಅರ್ಚ್ಕೋಬೇಡ, ಮೆಲ್ಲಿಗೆ ಹೇಳು, ಗೊತ್ತಾಗತ್ತೆ. ಅರ್ಚ್ಕೊಂಡು ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ಹೀಗೆ ಮರಳು ಮಾಡ್ಕೊಂಡು ಮಾತಾಡ್ತಾರಲ್ಲ, ಇಂಥವ್ರ ಮಾತು ಮಾತ್ರ ನಿನಗೆ ಅರ್ಥ ಆಗತ್ತೆ. ಏಯ್, ಯಾಕೆ ಬಾಯಿ ಮುಚ್ಕೊಂಡಿದ್ಯಾ? ಮಾತಾಡೆ, ಹೇಳೆ ಎಲ್ಲೋಗಿದ್ದೆ ಅಂತ. ಇವಳು ಏನು ಹೇಳೋದು, ನಾನೇ ಹೇಳ್ತೀನಿ ಕೇಳು. ಪಾರ್ವತಿ ಅಕ್ಕನ ಮೀಟ್ ಮಾಡೋದಕ್ಕೆ ನಾನೇ ಅವಳನ್ನ ದೇವಸ್ಥಾನಕ್ಕೆ ಕಳಿಸಿದ್ದು. ಮಗಳು ತಾಯಿನ ಭೇಟಿ ಮಾಡಕ್ ಹೋದ್ರೆ ನಿನಗೇನು ನೋವು? ನೀನು ಹೀಗೆ ಅರ್ಚಾಡಿ ಕಿರ್ಚಾಡೋದಕ್ಕೆ ಯಾವ ಸಂಬಂಧನೂ ಉಳಿಸ್ಕೊಂಡಿಲ್ಲ. ಅದಕ್ಕೆ ಯಾವ ನೆಂಟರು ನಮ್ಮ ಮನೆಗೆ ಬರೋದಿಲ್ಲ. ಅದಕ್ಕೆ ನಾನೇ ಹೋಗಿ ಪಾರ್ವತಕ್ಕನ ಮಾತಾಡ್ಸ್ಕೊಂಬಾ ಅಂತ ಹೇಳಿದ್ದು. ಮಾಡಿ, ಎಲ್ಲರೂ ಮೋಸ ಮಾಡಿ. ಕಟ್ಕೊಂಡಿರೋ ಗಂಡನೇ ಬೆನ್ ಹಿಂದೆ ಮೋಸ ಮಾಡ್ತಾನೆ ಅಂದಮೇಲೆ ಇನ್ ಕಂಡೋರ್ ಮಾಡಿದ್ರೆ ತಪ್ಪೇನು? ಅವ್ವ, ಇದ್ರಲ್ಲಿ ಅಪ್ಪಾಜಿದೆ ಏನು ತಪ್ಪಿಲ್ಲ. ನಾನೇ ಬಲವಂತ ಮಾಡಿ ಅವನ್ನ ನೋಡಕ್ ಹೋಗಿದ್ದು. ಚಾಡಿ ಹೇಳಕ್ಕ, ಇಲ್ಲೇ ಸಲ್ಲದೆಲ್ಲ ಹೇಳಿ ಮರ್ಯಾದೆ ತೆಗಿಯಕನೆ. ಏಯ್, ಚಾಡಿ ಹೇಳಿ ನನ್ನ ಹೆದರ್ಸ್ಬೋದು ಅನ್ಕೊಂಡು
ಅದಕ್ಕೆ ಕಡೆ, ಅದಕ್ಕೆ ನನಗೆ ನೀನು ಅಂದ್ರೆ ಅಸಹ್ಯ, ನೀನು ಅಂದ್ರೆ ದ್ವೇಷ. ಹೇಳೆ ಹೇಳೆ, ನೀನು ಅವಳು ಸೇರ್ಕೊಂಡು ಇನ್ನು ಏನೇನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹೇಳೆ. ಇಲ್ಲ ಶ್ವೇತಾ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಏನೋ ನೋವು, ಏನೋ ಸಂಕಟ. ಇನ್ನೂ ಆ ಮನೇಲಿ ಸಂತೋಷವಾಗಿಲ್ಲ. ಅವಳಿಗಲ್ಲಿ ಏನೋ ತೊಂದರೆ ಇದೆ. ಅದಕ್ಕೆ ಅವಳು ನಿಮ್ಗೇನಾದರೂ ಹೇಳಿದ್ಲಾ? ಇಲ್ಲ ಅವಳಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ತಾ? ತಾಯಿ ಕಣೆ ನಾನು. ನನ್ನ ಮಕ್ಕಳ ನೋವು, ಸಂಕಟ ನನ್ನ ಹೃದಯಕ್ಕೆ ಗೊತ್ತಾಗುತ್ತೆ. ಅವಳು ಬಾಯಿ ಬಿಟ್ಟು ತನಗೇನು ನೋವು ಅಂತ ಹೇಳ್ಕೊಳ್ಳಿಲ್ಲ. ಆದರೆ ಅವಳು ಉಸಿರು ನನಗೆ ಒತ್ತಿ ಒತ್ತಿ ಹೇಳ್ತಾ ಇತ್ತು. ತನ್ನ ನೋವನ್ನು ತನ್ನ ಎದೆಲೇ ಬಚ್ಚಿಟ್ಕೊಳ್ಳುವಂಥ ಜೀವ ಅದು. ತನಗೆ ನೋವಾಗ್ತಾ ಇದೆ, ನೋವಾಗಿದೆ ಅಂತ ಯಾರಲ್ಲೂ ಹೇಳ್ಕೊಳ್ಳುವಂಥವಳಲ್ಲ ಅವಳು. ಆದರೆ ಆ ಮಗುನ ಪ್ರೀತಿಸೋ ಜೀವಕ್ಕೆ ಅದು ಗೊತ್ತಾಗುತ್ತೆ. ನೀವು ಹೇಳ್ತಾ ಇರೋದು ನಿಜಾನೇ ಅದಕ್ಕೆ. ಕಲ್ಪನಾ ಅಕ್ಕನ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಅವಳು ನನಗೆ ಅಕ್ಕನೇ. ಆದರೆ ಅಕ್ಕ ಅನ್ನೋ ಪ್ರೀತಿ ಯಾವತ್ತೂ ಕೊಟ್ಟವಳಲ್ಲ. ತುಂಬ ವಿಚಿತ್ರವಾದ ಬುದ್ಧಿ ಅವಳದು. ತನಗೇನಾದರೂ ಲಾಭ ಇದೆ ಅಂದರೆ ಮಾತ್ರ ಅಲ್ಲಿ ಅವಳು ಪ್ರೀತಿ ವಿಶ್ವಾಸದ ಮುಖವಾಡ ಕಾಣಿಸುತ್ತೆ. ಇಲ್ಲ ಅಂದರೆ ಎದುರಿಗೆ ಇದ್ರೂ ನೀನ್ಯಾರು ಅಂತ ಮಾತಾಡ್ಸಲ್ಲ ಅವಳು. ಚಿಕ್ಕಂದಿನಿಂದಾನು ಹಾಗೇನೆ ಬೆಳೆದ್ಬಿಟ್ಲು. ತಾನು ತನ್ನದು ತನಗೇ ಎಲ್ಲ ಸೇರಬೇಕು ಅನ್ನೋ ಮೊಂಡು ಹಠ ಅವಳದು. ತಾನು ಅಂದ್ಕೊಂಡದನ್ನು ಸಾಧಿಸೋದಕ್ಕೆ ಏನು ಬೇಕಾದರೂ ಮಾಡ್ತಾಳೆ.